ನಡೀತಾ ಬಂತು. ಇದೀಗ ಈ ಹೋರಾಟದ ಕೊನೆ ಹಂತಕ್ಕೆ ಬಂದು ತಲುಪ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಡಳಿತ ನಮಗೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ನಾವು ಸರ್ಕಾರಕ್ಕೆ ನೀವು ನಿಗದಿಪಡಿಸಿದಂಥ ಸರ್ಕಾರಿ ಜಾಗದಲ್ಲಿ ಈ ಪ್ರಜಾಸೌಧ ನಿರ್ಮಾಣದ ಸ್ಥಳವನ್ನು ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದಕ್ಕೆ ಈ ಹೋರಾಟವನ್ನು ಮುಂದುವರಿಸದಾಗಿ ಅಂತ ಹೇಳ್ತಾರೆ. ಎಲ್ಲ ಹೋರಾಟಗಾರರಿಗೆ ಮನವಿ ಮಾಡಿಕೊಂಡಾಗ ಎಲ್ಲ ಹಿರಿಯ ಹೋರಾಟಗಾರರು ವಿಚಾರ ಮಾಡಿದಾಗ ಅದಕ್ಕೆ ಈ ರಣಸ್ಥಳಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ಪ್ರಾಸ್ತಾವಿಕವಾಗಿ ಈ ಧರಣಿ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಕಾಶಿನಾಥ್ ಮುರಾಳನ್ನವರು ಈ ಹೋರಾಟದ ಕುರಿತು ಅದು ಮಾತಾಡಂತ ಹೇಳ್ಬೇಕಂತ ಹೇಳಿ ಅವರನ್ನು ಕೇಳ್ತಾರೆ. ಪರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದಿಯಾಗಿ ತಮ್ಮೊಂದಿಗೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನು ಮನಗಂಡು ಜಿಲ್ಲಾಧಿಕಾರಿಗಳು ಪ್ರಮುಖವಾಗಿ 2 ವಿಭಾಗಗಳಿಗೆ ಅಂದರೆ ಒಂದು PW ವಿಭಾಗಕ್ಕೆ ಮತ್ತು ಇನ್ನೊಂದು ಅಡಿಷನಲ್ ಚೀಫ್ ಸೆಕ್ರೆಟರಿ ಸಾಹೇಬರು ಏನಿದ್ದಾರೆ ಇಂಧನ ಇಲಾಖೆಯನ್ನು, ಅವರಿಬ್ಬರಿಗೂ ಈಗಾಗಲೇ ಲೆಟರ್ ಕರೆಸ್ಪಾಂಡೆನ್ಸನ್ನು ಮಾಡಿದ್ದಾರೆ. ತಮ್ಮ ಬೇಡಿಕೆಯಂತೆ 2 ಸ್ಥಳದ ವರದಿಯನ್ನು ಇಲ್ಲಿನ ತಹಸೀಲ್ದಾರ್ ಅವರಿಂದ ವರದಿಯನ್ನು ಪಡೆದುಕೊಂಡು ಈಗಾಗಲೇ ಪ್ರಸ್ತಾವನೆಯನ್ನು ಒಂದು KB ಜಾಗ 2 ಎಕರೆ 38 ಗುಂಟೆಗೆ, ಅದೇ ರೀತಿ PWD 4 ಎಕರೆ 22 ಗುಂಟೆ ಇದೆ. ಅದರಲ್ಲಿ 2 ಎಕರೆ ಜಾಗವನ್ನು ಗುರುತಿಸಿ ಈಗಾಗಲೇ ಶೀಟ್ ಎಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈಗ ಆ ಇಲಾಖೆಯಿಂದ ವರದಿ ಬಂದ ತಕ್ಷಣ ಮುಂದಿನ ರೂಪುರೇಷೆಗಳನ್ನು ಹೇಳಲಾಗುತ್ತದೆ. ಅದಕ್ಕೆ ಇಲ್ಲಿವರೆಗೂ ಏನು ಪ್ರತಿಭಟನೆ ಹಾಕ್ಕೊಂಡಿದ್ದಾರೆ ಇಲ್ಲಿಗೆ ಕೈಬಿಟ್ಟು ಜಿಲ್ಲಾಡಳಿತದೊಂದಿಗೆ ಸಹಕರಿಸ್ತೀರಿ ಅಂದ್ಕೊಂಡು ನಾನು ಒಂದೆರಡು ಮಾತನ್ನು ಮೇಡಮ್ ಅವ್ರಿಗೆ ಸತತವಾಗಿ 76 ದಿನಗಳ ಕಾಲ ಪ್ರತಿಭಟನೆ ನಿರತರಾಗಿದ್ದರು. ಸರ್ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯಾಗಿ ಎಲ್ಲ ಅಧಿಕಾರಿ ವರ್ಗದವರು ಬಂದು ವಿಸಿಟ್ ಮಾಡಿದಾಗ ಅವರ ಒಂದು ಒಬ್ಬರಿಂದ ಅವರು ಕೇಳ್ಕೊಂಡಿದ್ದು ಪ್ರಜಾಸೌಧಕ್ಕೆ ಗುರುತಿಸಿರೋ ಜಾಗ 5 ಕಿಲೋಮೀಟರ್ ದೂರ ಇದೆ. ರೀಸನಿಂದ ಜನರಿಗೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಇಷ್ಟು ದಿನ ಪ್ರತಿಭಟನೆ ನಿರತರಾಗಿದ್ದರು. ಅವರು ಒಂದೆರಡು ಆಲ್ಟರ್ನೇಟ್ ಅಂದರೆ ಪರ್ಯಾಯ ವ್ಯವಸ್ಥೆಯಾಗಿ 2 ಸ್ಥಳಗಳನ್ನು ಸಜೆಸ್ಟ್ ಮಾಡಿದರು. ಅವು ಬೇರೆ ಇಲಾಖೆಗೆ ಸಂಬಂಧಪಟ್ಟಿದ್ದಂದರೆ ಒಂದು ಇಂಧನ ಇಲಾಖೆಗೆ, ಒಂದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಿರುವ 2 ಸೈಟ್ಗಳನ್ನು ಗುರುತಿಸಿರೋದ್ರಿಂದ ಆಯಾ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಸ್ಗೆ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಲೆಟರ್ ಕರೆಸ್ಪಾಂಡೆನ್ಸನ್ನು ಮಾಡಿದ್ದೀವಿ. ಆ ಲೆಟರ್ಗೆ ಏನಾದರೂ ಸೂಕ್ತ ರೀತಿಯಲ್ಲಿ ಸ್ಪಂದನೆ ದೊರಕಿ ಯಾವುದು ಸೈಟ್ ಅಲೋಕೇಟ್ ಆಗುತ್ತೆ ಮುಂದಿನ ತೀರ್ಮಾನವನ್ನು ನಾವು ಹೋರಾಟ ಸಮಿತಿ ಮುಂದೆ ಇಟ್ಟು ಫೈನಲೈಸ್ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಹೆಚ್ಚುವರಿಯಾಗಿ ಈಗಾಗಲೇ ಆ ಜಾಗ ದೂರ ಆಗ್ತದೆ. ಮೈಲೇಶ್ವರದಲ್ಲಿ ಗುರುತಿಸುವ ಜಾಗ ಇದರಿಂದ 4 ಕಿಲೋಮೀಟ್ರ್, ಒಳಗಡೆ 1 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಹಾಕಿಕೊಂಡು AC ಸಾಹೇಬರು ಮನಗಂಡು ಆ ಜಾಗದ ಬಗ್ಗೆ ಅದನ್ನು ರದ್ದು ಮಾಡಿ ID ಮಾಡಬೇಕು ಅಂತ ಸ್ಪಷ್ಟವಾಗಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿರ್ದೇಶನದ ಪ್ರಕಾರ ಇವತ್ತು AC ಸಾಹೇಬರು ನಮ್ಮ ಸಭೆಗೆ ಬಂದು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಹೇಳ್ತಾ ಒಂದೇ ಒಂದು ಮಾತು, ಈ ಹೋರಾಟ ಇಲ್ಲಿಗೆ ಅಂತ್ಯ ಆಗಿಲ್ಲ. ತಾತ್ಕಾಲಿಕವಾಗಿ AC ಸಾಹೇಬರು, DC ಸಾಹೇಬರು, ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ನಮ್ಮೊಂದಿಗೆ ಸಹಕಾರ ಕೊಡ್ತಾರೆ. ಅವರು ಮಾತು ನಾವು ಇವತ್ತಿಗೆ ಕ್ಲೋಸ್ ಮಾಡೋಣ. ಒಂದು ವೇಳೆ ಇವತ್ತಿಲ್ಲ ನಾಳೆ ಮತ್ತು ಅಕಸ್ಮಾತ್ ID ಆಗೋದು ಸ್ವಲ್ಪ ಲೇಟ್ ಆಗ್ತಿರ್ತಾವೆ, ಸರ್ಕಾರದ ಹೊತ್ತೋದು ನಾವು ಕಾಯ್ತೀವಿ. ನಾವು ಕಾಯಿ ಹೊತ್ತಿನೊಳಗೆ ಏನಾದರೂ ಒಂದು ಮತ್ತೆ ಅಲ್ಲೇ ಪ್ರಾರಂಭ ಮಾಡಲು ಸ್ಟಾರ್ಟ್ ಮಾಡಿದರೆ ಈ ಹೋರಾಟ ಮತ್ತೆ ಪ್ರಾರಂಭ ಆಗ್ತದೆ. ನಾನು ಎಲ್ಲ ಹೋರಾಟಗಾರಿಗೆ ಹೇಳ್ತೀನಿ, ಇದು ಅಂತ್ಯಲ್ಲ, ತಾತ್ಕಾಲಿಕ ಅಂತ್ಯ. ಅದಾಗಲಿಲ್ಲ ಅಂದರೆ ಇದು ಅಂತ್ಯ, ಇದು ವಿಸರ್ಜನೆ. ಈಗ ನಾವು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಈಗ ಕಡ್ಡಾಯ ಇರ್ತಲ್ಲ, ಅಲ್ಲಿ ಆಯ್ತಿಲ್ಲೋ ಅವತ್ತಿನ ದಿವಸ ನಾವೇನು ಹೋರಾಟದವ್ರಿಗೆ ಭಾಗವಹಿಸಿದ್ದಾರೆ ಅವರೆಲ್ಲರಿಗೆ ಸನ್ಮಾನ, ಸತ್ಕಾರ, ಅಭಿನಂದನಾ ಸಮಾರಂಭ ಇಟ್ಕೊಳ್ತೀವಿ. ಅಲ್ಲಿವರೆಗೂ ಯಾವ ಸಮಾರಂಭ ಸನ್ಮಾನ ನಾವು ಮಾಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಬರ್ತೀವಿ, ಸತೀಶ್ ಜಾರಕಿಹೊಳಿ PW ಸಾಹೇಬರಿಗೆ ಭೇಟಿಯಾಗಿ ಬರ್ತೀವಿ. ಖುಷಿಯಾಗಿ ಹೇಳಿದ್ದಾರೆ
ಸ್ವಲ್ಪ ಭೇಟಿಯಾಗಿ ನೀವು ಸರ್ಕಾರ ಮಾಡಿ ನಮ್ಮ ಪ್ರಸ್ತಾವನೆ 100 ಕೆಲಸ ಆಗ್ತದೆ ಭರವಸೆ ಕೊಟ್ಟಿದ್ದಾರೆ. ಆ ಪ್ರಕಾರ ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಧ್ಯಕ್ಷರ ಅಪ್ಪಣೆ ತಗೊಂಡು ಈ ಧರಣಿ ಸತ್ಯಾಗ್ರಹವನ್ನು ನಾವು ಇಲ್ಲಿ ಅಂತಿಮಗೊಳಿಸ್ತೀವಿ. ದಯವಿಟ್ಟು ತಾಳಿಕೋಟಿ ಹಾಗೂ ಎಲ್ಲ ತಾಲೂಕಿನ ಜನರು, ಪೊಲೀಸ್ ಇಲಾಖೆ, ತಾಲೂಕಾಡಳಿತ ಮುಂದಿನ ಹೋರಾಟ ಮಾಡುವುದಂದ್ರೆ ದಯವಿಟ್ಟು ನಮ್ಮ ಜೊತೆಗೆ ಎಲ್ಲರಿಗೂ ತಮಗೆ ವಿನಂತಿಸಿ ಈ ಹೋರಾಟವನ್ನು ಇವತ್ತಿನ ದಿವಸ ಅಂತ್ಯಗೊಳಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಧರಣಿ ಸತ್ಯಾಗ್ರಹಕ್ಕೆ ಬಿಜಾಪುರ ಜಿಲ್ಲೆಯ ಎಸ್ ಸಿ ಸಾಹೇಬರು ಆಗಮಿಸಿದ್ದಾರೆ. ಎಸ್ ಸಿ ಸಾಹೇಬ್ರೆ, ಬಾಗೇವಾಡಿ DYSP ಸಾಹೇಬ್ರೆ, ನಮ್ಮ ತಾಳಿಕೋಟಿ ತಾಲೂಕಿನ ತಹಸೀಲ್ದಾರ್ರೆ, DSI ಮೇಡಮ್ ಅವರೇ, ಹೋರಾಟ ಸಮಿತಿಯ ಅಧ್ಯಕ್ಷರೇ, ಯಾವತ್ತು ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಪತ್ರಿಕಾ ಮಿತ್ರರು, ಈಗಾಗಲೇ ನಾವು ಹೋರಾಟ ಪ್ರಾರಂಭಿಸಿ 76 ದಿನ ಕಳೆದರೂ ಸಹಿತ ನಮ್ಮ ಜನಪ್ರತಿನಿಧಿಗಳು ನಮ್ಮ ಒಂದು ವಿಚಾರಕ್ಕೆ ನೇರವಾಗಿ ಸ್ಪಂದಿಸಲಿಲ್ಲ ಅಂತ ಜಿಲ್ಲಾಧಿಕಾರಿಗಳು ಇವನ್ನ ಸ್ವಯಂ ಮನಸ್ಸಿನಲ್ಲಿ ಹಾಕಿಕೊಂಡು ನಮ್ಮ ದೇವರಪುರಿ ಮತಕ್ಷೇತ್ರದ ಶಾಸಕರಾದಂಥ ರಾಘುಗೌಡರ ನೇತೃತ್ವದಲ್ಲಿ ಒಂದು 5-6 ಜನ ನಾವು DC ಸಾಹೇಬರಿಗೆ ಹೋಗಿ ಭೇಟಿಯಾದೆವು. DC ಸಾಹೇಬರು ನಮಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಟ್ಟಾರೆ ಹೋರಾಟಗಾರರು. ಹೀಗಾಗಿ ಅವ್ರ ಮಾತಿಗೆ ನಾವು ಒಂದು ಬೆಲೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ಅವರು ಸರ್ಕಾರಕ್ಕೆ 4 ಎಕರೆ 22 ಗುಂಟೆ ಜಾಗ ಅರ್ಜಿ ಅದ, ಅದರೊಳಗೆ 2 ಎಕರೆ ಕ್ಲಿಯರ್ ಇವಾಗ ಪ್ರಜಾಸೌಧಕ್ಕೆ ಲಭ್ಯ ಅಂತ ಒಂದು ಪ್ರಸ್ತಾವನೆ ಕಳಿಸ್ತಾರೆ. ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ಅಂತ ತಿಳಿಸಿದ್ದಾರೆ. ಆ ಕುರಿತು DC ಸಾಹೇಬರು ಇವೆಲ್ಲ ಸಭೆಯನ್ನು ನಿರ್ವಹಿಸಿ ಮಾತಾಡ್ತಾರೆ. ಆ ಉದ್ದೇಶದಿಂದ ನಾವು ಸನ್ಮಾನ್ಯ DC ಸಾಹೇಬರು ಭೇಟಿಯಾಗಿ ಬಂದ ತಕ್ಷಣ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿಕೊಂಡು ವಿಚಾರ ಮಂಡಳಿಯಲ್ಲಿ ಒಂದು ಸಭೆ ಮಾಡಿ ಈ ಸಭೆಗೆ AC ಸಾಹೇಬರಾಗಲಿ DC ಸಾಹೇಬರಾಗಲಿ ಸಂಬಂಧಪಟ್ಟ ಇಲಾಖೆಯನ್ನು ಆಗಮಿಸಿ ನಮ್ಮ ಹೋರಾಟಗಾರರಿಗೆ ಒಂದು ಸ್ಪಷ್ಟ ಭರವಸೆ ಕೊಟ್ಟಲ್ಲಿ ಆ ಹೋರಾಟವನ್ನು ಇವತ್ತಿನ ದಿವಸ ಅಂತ್ಯ ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ದೀವಿ. ಆ ಕುರಿತು DC ಸಾಹೇಬರು ಏನು ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶವನ್ನು DC ಸಾಹೇಬರು ನಮ್ಮ ಮುಂದೆ ಸ್ಪಷ್ಟಪಡಿಸಿದ ನಂತರ 12 ಮಾತು ಹೇಳಿ ನಾವು ಈ ಕಾರ್ಯಕ್ರಮ ಮುಗಿಸ್ತೀವಿ. ಈಗ ನೇರವಾಗಿ ನಾವು AC ಸಾಹೇಬರಿಗೆ ವೇದಿಕೆಗೆ ಆಹ್ವಾನ ಮಾಡಿಕೊಡ್ತೀನಿ. ನಮಗೆ ಅವರು ಆ ಕುರಿತು ಸ್ಪಷ್ಟೀಕರಣ ಕೊಡಬೇಕು.